ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡ್ಬೋದು, ಸುಮ್ಮನೆ ನಿತ್ತರ ಆಶೀರ್ವಾದ ಮಾಡಿದ್ರೆ ಯಾರಾಗ್ಬಿಟ್ಟಿಲ್ಲ 5 ಸಾವಿರ ಕೊಡಿ. ಫಾರಿಂಗ್ ಕ್ವಾಲಿಟಿ ನೀವು ಬೇಡ ಅಂತ ಅಣ್ಣ ನೋಡಿ. ಇಷ್ಟೊಂದು ಜನ ಇಲ್ಲಿ ಕಾಯ್ತಾ ಇಲ್ವ ಎಲ್ಲ ಮಕ್ಕ ಬೇರೆ ಬೇಡ ಅಂತಾಳೆ. ತಿಂಗಳು ಒಂದ್ಸರಿ ವರ್ಷಕ್ಕೊಂದ್ಸರಿ ಬರ್ತೀನಿ ಅಂತೀನಿ ಸುಮ್ಕಿರಿಂಗಿ. ನಾನು ಅಲ್ಲಿ ತನಕ ಕಾಯ್ತಾ ಇರ್ಬೇಕು. ಅವರು ದಡ್ಡಿ ಕಾಯಿಸ್ತಾರನೆ ಗುರುಗಳು ಅಂತ ಕರೆಯೋದು ಕರೆಕ್ಟಾ. ಕೈ ಸಿಕ್ತಾ ಹೊಸ್ತಾಗಿ ಸಿಹಿ ಆಯ್ತೀನಿ ಅಂತ ಹೇಳೋದು. ಈಗ ಮೈನಾಡ್ ನೋಡಿ ಅಪ್ಪ ಎಷ್ಟು ಚೆನ್ನಾಯ್ತು ಅಪ್ಪ ಎಷ್ಟು ಚೆನ್ನಾಯ್ತು ಅಂತ ಒಬ್ಬರು ಯಾರು ಇನ್ನಂತ ಅಂತಿದ್ದು. ನಾನೇ ಮಾಡೋದು 2 ಕಲ್ಲ ಹೊಡೋದು ಬಿದ್ದು ಮಕ್ಕಳು ಕೇಳ್ತಿದ್ವಲ್ಲ ಅಂತ. ತಾನು ತಿಂದ್ಮೇಲೆ ಏನಂತ ಹೇಳೋಳು ಹೇಳೋ ಹೆಸರೋಳು ಅಯ್ಯೋ ಉಳಿಯ ಬಿಡಿಸ್ತಿದ್ದ ಕೈ ಸಿಗ್ತಾ ಹೋದ್ರೆ ಇದೇ. ಈಗ ಸ್ವಾಮಿಯರು ಇರಲಿಲ್ಲ ಕಾಯ್ತಿದ್ರೆ ಕಾಯ್ತಾ ಇರಲಿಲ್ವಾ? ಟೂರಾಗೇರೆ ಈಗ ಬರ್ತಾರೆ. ಈಗ ಯಾರೊಬ್ಬರು ಕೇಳಿರಿ ಈಗ ಸ್ವಂತ ಒಬ್ಬ ಪೈಲೆಗಾಲ ಅಂತ ಸ್ವಾಮಿಯರು ಇದಾರ ಅಂದು ಫೋನ್ ಮಾಡ್ತೀನಿ ಬರ್ತಾರೆ. ಬಾ ಫೋನ್ ಮಾಡ್ತೀನಿ ಸ್ವಾಮಿಯರಿಗೆ. ಇಲ್ಲಿ ಅದಕ್ಕೆ ನಾವು ಹೋಗೋಣ ಅಂತ ಹೆಂಗ ನೀವು ಹತ್ರ ಎಲ್ಲ ಪರ್ಮಿಷನ್ ಕೊಟ್ಟೆ ವರ್ಷಕೊಂಡ್ರೆ ಬರ್ತೀನಿ ನಾನು. ಅಲ್ಲೇ ಪರ್ಮನೆಂಟ್ ಇರಲ್ಲ. ಬೇರೆಯವರೆಲ್ಲ ಕಾಯಕಲ್ವಾ? ಸಿನಿಮಾ ಬರ್ಬೇಕು ತಾಯಿನ ಮಗ ಕಳ್ಸ್ಕೊಟ್ಟು ಹೋಗಿ ಬರೀ ಸಿನಿಮಾ ನಟನ್ ಸಿನಿಮಾ ಬರೋಕೆ ವರ್ಷಗಟ್ಟಲೆ ಕಾಯ್ತೀರಾ? ಥಿಯೇಟ್ರ್ ಮುಂದೆ ಓಡಾಡ್ತೀರಾ? ನಮ್ಮಮ್ಮ ಕಳ್ಸ್ಕೊಟ್ಟು ಹೋಗಿ ಬರೀ ನೀನು ಈಗ ಬಂದ ಅವನು ಬರೋಕೆ ಜೊತೆಗೆ ಗ್ಯಾಸ್ ಸಿಲಿಂಡರ್ ಕೊಡಲ್ಲ ಕಾಯ್ತೀರಾ? ಹೌದಲ್ಲ? ಸಿಲಿಂಡರ್ ಕೊಡ್ತಾರ ಕಾಯಿಸ್ತಾರ. ಆಧಾರ್ ಕಾರ್ಡ್ ಕೊಡಲ್ಲ, ರೇಷನ್ ಅಂಗಡಿ ಮುಂದೆ ಕಾಯಿಸಲ್ವಾ? ಅವ್ರು ಒಳ್ಳೆಯವ್ರು ನಿಮಗೆ. ಕೆಲವು ಸ್ವಾಮಿಯರು ಮುಡ್ಸೋಣಲ್ಲ, ಮುಡ್ಸಂತಾರೆ ಮುಡ್ಸೋಣಲ್ಲ. ಅವ್ರು ನೋಡಂಗೆ ಇಲ್ಲಿ ಗುರುಬಿ ನೋಡಿ ಬೀಳ್ತಾರೆ. ಹಿಂಗೆ ನಾನು ಅದಕ್ಕೆ ಮೊನ್ನೆ ಎಲ್ಲ ಲೈವಲ್ಲಿ ನೋಡ್ತಾ ಇದ್ದೀನಿ ನನ್ನಂತ. ಹಿಂಗಂದ್ರೆ ನಂಬೋದು ನೀವು ನಮ್ಮನ್ನ. 20 ಸೆಕ್ಯೂರಿಟಿ ಬಂದರೆ ನಾನು ಸ್ವಾಮೀಜಿ ಆಗೋದು. ಮನೆ ದುಡ್ಡು ಅಂತೂ ಇಲ್ಲ, ಉಮಗೋಲ್ಡ್ ಮಾರ್ಷಲ್ ಹಾಕ್ಯಂತೀನಿ ಕೈಗೆಲ್ಲ ಚೇನ್ಗಳು ಮರಗಳೆಲ್ಲ. ಈ ಸೆಕ್ಯೂರಿಟಿ ಬರೀ ಮಾತುಕನ ಇವ್ರು ಅಣ್ಣ ಬರೀ ಹಿಂಗೆ ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ, ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ ಇವರೆಲ್ಲ. ಅದು ಇನ್ ಕೆಲವರು ಅಂತಾರೆ ನಮ್ಮ ಮಗಳು ಭಾಳ ಒಳ್ಳೆಯಳು, ಅಲೆಮೆ ಸರಿ ಇಲ್ಲ, ಮಗ ಭಾಳ ಒಳ್ಳೆ ಸರಿ ಇಲ್ಲ, ಮಗುಳುತ್ತೆ ಅಂತ ಬರ್ತಾರೆ ಇವರೆಲ್ಲ. ಇನ್ ಕೆಲವು ತಂಗಿ ಅಂತ ಬಿಲ್ಡಿಂಗ್ ಅರ್ಧ ಬರ್ದ ಕಟ್ಟಿಬ್ರು ಅವರೇ ಬಂದಿರೋದು ಇವತ್ತು ನೋಡೋ ಯಾರು ಅಂತ. ಇವತ್ತು ಸ್ವಾಮಿಯರಿಲ್ಲ, ಬೇಜಾರಾಗ್ಬೇಡಿ. ಯಾರು ಟೂರ್ ಹೋಗ್ಬಿಟ್ಟಾರೆ, ಜನ ಕಮ್ಮಿ ಇದ್ರಲ್ವಾ ಅದಕ್ಕೆ ಎರಡು ಬಂದಿದ್ದು ನಾನು ಹೋಗಲಿಂದ. ಹೌದಾ? ಮಳೆ ಬರಲಿ ಬೇಡ ಇವ್ರು ಮಟ್ಟಿಗೆ ಈ ವೈ ನೋಡಿ ಹೆಂಗೆ ಮಳೆ ಬರಲಿ ಸಾಯ್ತೀವಿ ನಾವು. ಇವಾಗ ಮಳೆ ಬರುತ್ತೆ ಅಂತ ಈ ವೈ ಎಂತೆಂತ ಬೈ ಮೇಲೆ ನೋಡ್ಕೊಂಡ್ರ ಮಳೆ ಬರೋ ಸಾಕಲ್ಲಪ್ಪ. ಎಲ್ಲ ಬೋರು ಫೇಲ್ ಆಗ್ತೇವೆ ಮೇಲೆಲ್ಲ. ಈಗ ಅದೇ ಮಾತಾಡ್ತಾ ಕೂತ ಒಳಗೆ ಎಲ್ಲ ಕಡೆ ಬೋರ್ ಆದ್ಮೇಲೆ ಮೇಲೆಲ್ಲ ಸ್ವಲ್ಪ ಫೇಲ್ ಆಗ್ತಿದ್ದಾವೆ. ಮಳೆಗಾಲ ಇಲ್ಲ, ಒಂದು ಬೋರ್ ಹಾಕ್ಸ್ಬಿಟ್ಟು ಹೆಂಗೆ ನೀರಿದಾವೆ, ಇಲ್ಲಂತ ಬೋರ್ ಓಡ್ತಾ ಇದೆ. ನೀರು ಕಮ್ಮಿ ಆದ್ರೆ ಜನಕ್ಕೆ ಏನು ಮಾಡೋದು ನನಗೆ ಐತೆ. ಇವತ್ತು ಬೆಳಗ್ಗೆ ಕೈ ಮುಕ್ಕೊಂಡು ಮಳೆಗೆ ನೀರು ಮಳೆ ಬರಂಗೆ ಮಾಡವ ಅಂತ. ಇವಾಗ ನಮ್ಮ ಮಣ್ಣೆಲ್ಲ ಮಳೆ ಬರುತ್ತೆ ಇದು ಒಟ್ಟಿಗೆ ಒಳಗೆ ನೋಡು. ಇಂತಿ ಮಳೆ ಬರಲಿ ಬಿಡ ಮಾರಿ ನಂದಿನಿ ಹೋಗಿ ಏನು ಹಾಕಲು ಚರ್ಮ ಕಾಯಿಲೆಲ್ಲ ಹೋಗುತ್ತೆ. ಮನಿಕಾ ಹೋಗ ಎಂತೆಂತ ಮಳೆ ಬರಲ್ಲ ಮಳೆ ಬರ್ತಾಯಿದ್ದ ಇವಣ್ಣ ಒಟ್ಟು ಮ್ಯಾಲೆ ಮಳೆ ಬರುತ್ತೆ ನೋಡುತ್ತ ನೆನಪಕ್ಕೆ ಬಣ್ಣ ಹೋಗುತ್ತೆ ಅಂತ ಅವನು ಕೂದು ಬಣ್ಣ. ಮಳೆ ಬರಲಿ ಬಿಡಪ್ಪ. ಮನುಷ್ಯರು ಫಿಲ್ಟರ್ ನೀರು ಕುಡಿತಾರೆ, ಮನುಷ್ಯರು ಫಿಲ್ಟರ್ ನೀರು ಕುಡಿತಾವ್ರೆ. ಜನಪದ ನೀರಿಲ್ಲ ಬಿಡಪ್ಪ, ದಯವಿಟ್ಟು ಬರಲಿ. ನೆಂದು ಬಿಡೋಣ ಬೇಕಾದ್ರೆ ಏನಿಲ್ಲ ಅಲ್ವಾ? ನಾನು ಮಗು ಇರುವಾಗ ನಂಗೆ 40 ವರ್ಷ ಕರೆಕ್ಟಾಗಿ ಮೊನ್ನೆ ಸೋಮವಾರಕ್ಕೆ 20 ತಾರೀಕಿಗೆ ಅದು ಮನೆ ಅಲ್ಲೇ ಮನೆ ಕಾಣ್ತಿದೆ ಪಾಯ ಅಲ್ಲೇ ಉಟ್ಕೊಂಡಿದ್ವಿ. ಎಲ್ಲ ಹಳ್ಳ ಈಗೆಲ್ಲ ಒತ್ತುವರಿ ಮಾಡಿದ್ದಾರೆ. ಎಲ್ಲ ಕೊಚ್ಚೋಗೋದು. ಅದೇ ಮಧುಕೆರೆ ಇಷ್ಟೊತ್ತಿ ಮಳೆ ಕೊಚ್ಚೋಗ್ಬೇಕಾಯ್ತು ನಮಗೆ. ಮಧುಕೆರೆ ಹಳ್ಳ ಹಿಂಗೆಲ್ಲ ತುಂಬಬೇಕು. ಚರಿತ್ರೆಯಲ್ಲಿ ಮಳೆದಂತ ಮಳೆ ಬಂದ ಹಳ್ಳಕ್ಕೆ ನೀರೇ ಇಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿಂದ ಹಳ್ಳರಿತಿದಂತ ಹಳ್ಳ ನೀರೇ ಇಲ್ವಲ್ಲ ಅಂತ. ಇಷ್ಟೊತ್ತಿ ಮಾಹಿತಿ ತಗೋ ಹರಿಬೇಕಾಯ್ತು ನೀರು, ಹಳ್ಳರಿಬೇಕಾಯ್ತು. ಏನಾಗ್ತದೆ ಜನ ಒಬ್ರು ಬಂದು ಮಳೆ ಬರಲಿ ಅಂತ ಕೇಳಲ್ಲಣ್ಣ. ಅರ್ಧ ಬರ್ಧ ಮನೆ ಕಟ್ಟೀನಿ, ಮಿಕ್ಕಿದ ಮನೆ ಕಟ್ಟಾಗ್ತಾಯಿಲ್ಲ. ಮಗನ ಕೆಲ್ಸಗಳು ಗಂಡನ ಕೆಲ್ಸಗಳು ಅಂಬತ್ತಾಳೆ. ದೇವ್ರನ್ನ ಒಳ್ಳೆ ನಡೆಸಿ ದೊಡ್ಡದು. ತಾಯಿ ತಂದೆನ ಅತಿಗೆಸಿಬಾರ್ದು, ಗಂಡನ ಬಗ್ಗೆ ಮಾತಾಡಬಾರ್ದು, ಸಾಲ ಮಾಡಿ ಮಲಗಬಾರ್ದು, ಸಾಧ್ಯವಾದ 1000 ರೂಪಾಯಿ ತಿಂದು ಬೀಸಿ ತಿರುಗಬಾರ್ದು, 900 ರೂಪಾಯಿ ತಿಂದು 100 ರೂಪಾಯಿ ದಾನ ಮಾಡಬೇಕು. ಮಾಡ್ತೀರಾ ಮಾಡಲ್ವ? ಹಾಂ ಮಾಡ್ತಿದ್ದಮ್ಮ ಮಾಡೋದಾದ್ರೆ ಬಿಡ್ತಮ್ಮ ನೀನು. ಇಲ್ಲ ಬೇರೆ ಇಲ್ಲ, ಲೋ ಮಾಡೋರಿಗೆಲ್ಲ ಕೊಡಲ್ಲ. ಏನಾಗ್ಬಿಟ್ಟಿದೆ ಅಂತರ ಫ್ರೀ ಕೊಡ್ತಾ ಇದ್ವಿ ಯಾರಿಗಾರ ಪೇಷಂಟ್ಗಳಿಗೆ. ಈ ಬಂದವರೆಲ್ಲ ಏನಂತಾರೆ ಕೈ ನೈ ತಂತ್ರ ಕೊಡಿ ಅಂತ ಮಾಡ್ಕೊಡ್ತಾರೆ ಅಂತಾರೆ ನಮ್ಮಮ್ಮ ಅಂತ. ಇವತ್ತು ದೇವಸ್ಥಾನ ಒಳಗೆ ಗರ್ಭೊಳಗೆ ಹೋಗುತ್ತೆ, ಒಳಗೆ ಇಲಿ ಹಿಡಿತಿ ಕ್ಲೀನ್ ಮಾಡುತ್ತೆ. ಯೋಗ ಹೇಗುತ್ತೆ ಒಳಗೆ ಹೋಗೋದು. ಒಳಗೆ ಬೆಕ್ಕು ಅಲ್ಲಿ ಹೋಗುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ನಿಮ್ಗೆ ಹೋಗಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ? ಒಂದೇ ಒಂದು ಸೊಳ್ಳೆ ಕಡಿತಾ ಇಲ್ಲ, ಯಾರು ಕಡಿಯಲ್ಲ, ಕಡಿತಾ ಇಲ್ಲ. ₹1 ರಕ್ತ, ಒಂದೇ ಒಂದು ರೂಪಾಯಿ ನಾವು ಯಾರನ್ನೂ ಕೇಳೇ ಇಲ್ಲ. ಅಥವಾ ಯಾರನ್ನೂ ಬರ್ರಿಂದ ನಾವು ಹಾಕಿಲ್ಲ. ಯೂಟ್ಯೂಬ್ ಹಾಕೋದು ನಾವಲ್ಲ ಅಲ್ವಾ? ಒಂದೊಂದು ರಕ್ತ ನಾಯಿನ ಹಾಕಲ್ಲ, ಬೀಗನ ಹಾಕಲ್ಲ, ಬಾಕನ ಹಾಕಲ್ಲ. ಎಲ್ಲಕ್ಕಿಂತ ಆಶ್ಚರ್ಯ ಪಡೋ ಸಂಗತಿ ತೀರ್ಥ ಕೊಳೆಯೋದಿಲ್ಲ. ಇನ್ನೊಂದು ಆಶ್ಚರ್ಯ ಸಂಗತಿ, ವಿಗ್ರಹಗಳು ಹೇಗಿದೆ ಹಾಗೆ ಮಕ್ಕಳಿದೆ ನನಗೆ. ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳಿದೆ. ಒಬ್ಬನಾರ ಬಂದು ಬಾವಿ ನೋಡ್ಬೇಕು, ಮಕ್ಕಳು ನೋಡ್ಬೇಕು. ಆ ವ್ಯಾಕಿಂಗ್ ಬಲವರೆ ಬೆಳಿತೈತಿ, ದೇವ್ರ ವ್ಯಾಕಿಂಗ್ ಟರ್ನ್ ಆಗುತ್ತೆ. ಎಲ್ಲಿ ದೇವ್ಸಿಕ್ಕಿ ಜಾಗ ನೋಡ್ಬೇಕು ಅಂತ ಯಾರಿಗೊಬ್ರಿಗೂ ಯೋಚನೆಯೂ ಇಲ್ಲ, ಚಿಂತೆಯೂ ಇಲ್ಲ.
ಗೊತ್ತವೆ ಲೇಟ್ ಆಗತ್ತ ಎಲ್ಲ ಕೆಲಸ ಆಗ್ತಲ್ಲ ಅಂತ ಎಲ್ಲ ಕೆಲಸ ಆಗುತ್ತೆ ಒಂದು ಹುಡುಗರಿಗೆಲ್ಲ ಸಣ್ಣ ಮನೆ ಕಟ್ಕೊಂಡ್ರಪ್ಪ ಡೂಗ್ಲೆಸ್ ಮನೆನೇ ಆಗ್ಬೇಕ ಯಾರು ಡೂಗ್ಲೆಸ್ ಮನೆ ಉಂಟಾರ ನೋಡ ಅವನೇ ಬಂದ್ಬಿಟ್ಟ ಒಬ್ಬೊಬ್ಬರು ವಿಚಿತ್ರ ಬರ್ತಾರೆ ನೋಡ ಬದುಕಲ್ಲ ಅಂತ ಅರ್ಥ ನೋಡಿದ್ರೆ ಈ ಚರಿತ್ರೆ ಇದೆ ಮಂದಿ ನೀವು ಮಾನವೀಯತೆಯಾಗಿ ಸೀಟ್ಲು ಬಿಟ್ಟಿರಲಿಲ್ಲ ಕಲ್ಲು ಬಿಟ್ಟಿರಲಿಲ್ಲ ನೀವು ಗಂಡಸೇರವರು ಒಮ್ಮೆ ಕೆಳ ಮಲಗಿತ್ತು ಮಳೆಯಲ್ಲಿ ಅಲ್ಲಿ ಮಕ್ಕಳು ನೋಡು ಬಗ್ಗೆ ನಾವು ಮಕ್ಕಳು ಬಂದು ಕಸ ಹೊಡಿತಾರೆ ಗ್ರೇಟ್ ಅನ್ಸುತ್ತೆ ನಂಗೆ ಅವ್ರ ಬಗ್ಗೆ ಅವ್ರ ಮಕ್ಕಳು ಬಂದು ತಾಯಿ ವಿಷಯ ಬಂದು ಕಸ ಹಂಗೆ ಹೋಗಲ್ಲ ಅವರು ಇದೇ ನೀವೆಲ್ಲ ಬರ್ತೀರಿ ಮಗ ಮನೆಗೆ ಒಂದು 14 ನಿಮಿಷ ಫೋನ್ ಕೊಡ್ಸಿರ್ತೀರಿ ಚೆನ್ನಾಗಿ ಕೊಡ್ತೀನಿ ಮಲಗಿರ್ತಾನೆ ಮಗ ಯಾವಂಗಾರ ಸರಿ ಬಾ ತಲೆ ಕೆಚ್ಕ ತಾಯಿ ಕಟ್ಟು ಟೀ ಕಟ್ಟು ಅಂತ ಹೇಳೋದಿಲ್ಲ ಶುದ್ಧವಾದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಸಾಷ್ಟಾಂಗ ಅಂದ್ರೆ ಗೊತ್ತಾ ನಾನು ಅಂತ ಕನ್ನಡಿ ಬಂದು ನಿಂತ್ಕೊಂಡು ಏನು ಅಲಂಕಾರ ಮಾಡ್ಕೊಳ್ಳೋದು ನಾನು ಏನು ಚೆನ್ನಾಗಿ ಕಾಣಲಿ ಅಂತ ಅರ್ಧ ನಿಮಿಷ ಹೋಗುತ್ತದಲ್ಲ ಹೋಗಲ್ವ ಹೋಗುತ್ತಾ ನೋಡೋದು ತಂಗಿ ಆಕಾರ ಮಾಡ್ಕೊಂಡು ಹೊಂಟ್ಕೊಂಡು ಸುಂಕಾರ ನೋಡೋದು ಆಯ್ತಾ ಕರೆಕ್ಟ್ ತಂಗಿ ಎರಡನೇದು ಅಹಂಕಾರ ನನ್ನಿಂದಲೇ ಅಂತ ನಮ್ಗೆ ಯಾರೋ ಇದ್ದಾರೆ ಅಂತ ತಲೆ ಬಿಟ್ಟು ನೋಡ್ಕೊಳಕ್ಕೆ ಶಕ್ತಿ ಇಲ್ಲ ನಮಗೆ ತಲೆ ಬಿಟ್ಟು ನೋಡ್ಕೊಳಕ್ಕೆ ನಂಗೆ ಕನ್ನಡಿ ಬೇಕು ನಮ್ಮ ಕೈಲಿ ನಮ್ಗೆ ಶಕ್ತಿ ನೋಡೋಕ್ಕೆ ಶಕ್ತಿ ಇಲ್ಲ ಹಿಂದಿ ನೋಡೋಕ್ಕಾಗಲ್ಲ ನಮಗೆ ಎಷ್ಟು ಅಹಂಕಾರ ಮನುಷ್ಯನಿಗೆ ನನ್ನವರಿದ್ದಾರೆ ಅಂತ ತಲೆ ಮೇಲೆ ಏನು ಒಂದು ಬಿಸಿಲು ಮಾಡೋಕ್ಕಾಗ ಮಳೆ ತಗೊಳಕ್ಕಾಗಲ್ಲ ನಾನು ಬೇರೆ ಬಾಂಡ್ಲಿ ದೇವ್ರ ಹೊತ್ತು ಬಾಂಡೆ ಆಗೋದು ಉಲ್ಟಿ ಉರಿತೈತೆ ಮಣ್ಣದಾರ ಸ್ವಲ್ಪ ಕೂದಲು ನಮಗೆ ತಲೆ ಮೇಲೆ ಬಿಸಿಲು ಮಾಡೋಕ್ಕೆ ನಮಗೆ ತಾಕತ್ತಿಲ್ಲ ನನ್ನಿಂದಲೇನೋ ಅಹಂಕಾರ ಈ ಮನುಷ್ಯ ಊರು ಬಿಡಬೇಕು ಆವಾಗಲೇ ಅವನು ರುಜುವ ಶ್ರೀಮಂತ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಡಿಯಿಂದ ಮುಡಿತಕ್ಕ ಹೆಣ್ಮಕ್ಳು ನೀವು ಯಾವತ್ತೂ ಈ ಎದೆಭಾಗ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಊರಿಗೆ ಹೋಗಿ ನಿಮ್ಮ ಎದೆಭಾಗ ನೀವು ತಾಯಾರಾಗ ಪುಣ್ಯ ಪಡೆದಂತೆ ನೀವು ಹೆಣ್ಣು ದೇವತೆಗಳು ನೀವು ಅದಕ್ಕೆ ನಿಮ್ಮ ಎದೆಭಾಗ ನೆಲೆಯಲ್ಲೂ ಮುಟ್ಟಬಾರ್ದು ನೀವು ಹಿಂಗೆ ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಅಡ್ಬೀಳ್ಬೇಕು ಒಂದು ಕಾಲ ಬೀಳಬಾರ್ದು ಒಂದು ಕೈಯೇ ಬೀಳಬಾರ್ದು ದೇವರು ಮರಿ ಕಡಲು ಬರಲ್ಲ ಕುರಿ ಕಡಲು ಬರಲ್ಲ ಮಾಡೋ ಕೆಲಸದಿಂದ ದೇವ್ರನ್ನ ಕಾಣ್ಬೋದು ಮಂತ್ರ ಹಾಕೊಂಡಿಲ್ಲ ಸಾಕ್ಷಾತ್ ಜಗನ್ಮಾತೆ ನನ್ನ ಕೈಗೆ ಸಿಕ್ಕಿದ್ದು ಇದೇ ಕೈಗೆ ಸಿಕ್ಕಿದ್ದು ನನ್ನ ಗುಡ್ಡೆ ಮಾತಾಡೋದು ನನ್ನೇ ನೀವು ಗುರುಗಳು ನಾನು ಎಲ್ಲಿ ಯಾವತ್ತೂ ಎಲ್ಲೂ ಗುರುಗಳು ಹಾಕ ನನಗೆ ಯಾಕೆ ಇಷ್ಟನೇ ಇಲ್ಲ ತಾಯಿ ತಂದೆ ಒಳ್ಳೆ ಪ್ರೀತಿಯ ಮಗ ಇದ್ದೀನಿ ನಿಮಗೆಲ್ಲ ನಿಮ್ಮ ದತ್ತು ಮಗ ಇದ್ದೀನಿ ಅಣ್ಣ ಇದ್ದೀನಿ ಭಾವ ಅಂತಾರೆ ಮಾವ ಅಂತಾರೆ ಚಿಕ್ಕಪ್ಪ ಅಂತಾರೆ ದೊಡ್ಡಪ್ಪ ಅಂತಾರೆ ಇವೇ ಪ್ರೀತಿ ಸಂಪಾದನೆ ಮಾಡೋದು ದುಡ್ಡು ತಾನಾಗೆ ಬರುತ್ತೆ ಬರಬೇಕು ನನಗೆ ನನಗೆ ಎಷ್ಟು ಬರ್ದಾಕಿರುತ್ತೆ ಅಷ್ಟು ಕಾಣ್ಕೊಂಡು ಒಂದೇ ಬರುತ್ತೆ ಎಷ್ಟು ಹೇಳಿ ಎಷ್ಟು ಕೆಲವರು ಅಂತಾರೆ ಇಷ್ಟು ಜನ ಬಂದು ದುಡ್ಡು ಹಾಕ್ತಾರೆ ಅಂತ ಎಲ್ಲರೂ ದುಡ್ಡು ಹಾಕಲ್ಲ ನನ್ನ ದರ್ಶನ ಬರೋ 90% ಜನ ಪೇಷಂಟ್ ಹೌದಲ್ವ ರಿಸಲ್ಟಾಗಿ ಎಲ್ಲರೂ ದುಡ್ಡು ಹಾಕ್ತಾರಲ್ಲ ಪ್ರೀತಿ ಕೊಟ್ಟು ಹೋಗ್ತಾರೆ ಜನ ಅಂತಾರೆ ಅಕ್ಕಪಕ್ಕ ನಮ್ಮೂರಾಗೆಲ್ಲ ದುಡ್ಡು ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಸೀರೆ ಕೊಡ್ತೀವಿ ಎಷ್ಟು ತಂತ್ರ ಕೊಡ್ತೀವಿ ಎಷ್ಟು ಬಚ್ಚಾರ ಕೊಡ್ತೀವಿ ಎಷ್ಟು ಅನ್ನಸಂಗ್ ಅಕ್ಕಿ ಹೊಡಿತೀವಿ ಅಂತ ಎಷ್ಟು ಜನಕ್ಕೆ ಬೆಕೆಟ್ ಕೊಡ್ತೀವಿ ಅದು ಇವತ್ತು ಒಂದು ಓಮಿನಿ 2 ಓಮಿನಿ ಹೊಡಿಕೆ ಬರೋದು ಹಿಂಗಡೆ ಚಾಪೆ ಬೆಡ್ಶೀಟು ಸೀರೆ ಅಂತ ಇರ್ತವೆ ಯಾಕತ್ರ ನಾನೇ ಡ್ರೈವರ್ ನಾನೇ ಕಂಡಕ್ಟರ್ ನಾನು ಇದುವರೆಗೂ ಯಾವ್ದಾದ್ರು ಟೋಲ ಯಾರು ಕೇಳ್ಕೊಂಬಂದು ನನ್ನ ಟೋಲ ಫ್ರೀ ಆಯ್ತಾ ದುರ್ಗಾಸವ ಅಂತ ಯಾರೋ ಅಂಗಡಿ ಆದ್ರೆ ಟೀ ಕುಡ್ದಿಲ್ಲ ನಾನು ಹೋಗ್ತೀನಿ ಯಾರೋ ಮನೆಗೆ ಹೋಗ್ಬೇಕಾರೆ ಅಂದಿವೆ ಹೋಗ್ರಿ ಯಾರು ಸಿಕ್ಕಿರ ಮತ್ತೊಂದು ತಂಗಿ ಮನೆಗೆ ಹೋಗಿ ಕರೆದು ಕಾಫಿ ಕುಡಿತೀನಿ ಎಲ್ಲರ ಅವರು ಪಾದ ಪೂಜೆ ಮಾಡ್ತೀನಿ ಪಡಕೆ ಹೊಡಿತೀನಿ 1 ನಿಮಿಷ ಇರಲ್ಲ ನಾನು ಅಂದಾಶ್ರಮಕ್ಕೆ ಅಕ್ಕಿ ಹೊಡಿತೀವಿ 100 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಬಿಲ್ ಮಾಡಿ ಏನು ಓಮ್ ನಿಮ್ಮ ಮಕ್ಕಳೆಲ್ಲ ಆಸೆ ಇರ್ತಾರೆ ನಿಮ್ಮ ಅಪ್ಪ ಮೂಲೆ ತಿಂತಾರೆ ನೀವು ಯಾರೋ ಗಂಜೆ ತಿಂಕೊಂಡೋಗಿ ನೀವು ತಿಂದ್ಬಿಟ್ಟು ಓಮ್ ಅಂತ ಬಂದಿದ್ದೀವಿ ಶ್ರೀಮಂತರಲ್ಲ ಆಚೆ ಕಡೆ ಕಾಲೆಲ್ಲ ಕೈ ಇರ್ತಿರ್ತಾರೆ ಅವ್ನು 100 ರೂಪಾಯಿ ಕೊಟ್ಟು ಕೊಡ್ತಾನೆ ದುಡ್ಡು ಕೊಡ್ಬೇಡಿ ನೋಡಿ ಮಜಾ ಇರುತ್ತೆ ಇಲ್ಲ ನನ್ನ ಜೊತೆ ಬನ್ನಿ ಅಂದಾಶ್ರಮಕ್ಕೆ ಹೋಗ್ರಿ 4 ಸಲ ಊಟ ಹಾಕಿ ಅದಕ್ಕೆ ಆಗಲ್ಲ ನಿಮ್ಮೂರ ಬಡವಿರ್ತಾರೆ 2 ಸೀಟ್ ಕೊಡಿಸಿ ಎಷ್ಟೋ ಪುಣ್ಯಾಪುರ ಮಳೆ ಇಲ್ಲ ಮಳೆ ನೆನ್ಕೊಂಡು ಬಿಸಾಡ್ತಾ ಇದ್ದಾರೆ ಊರಿಗೆ ನೀರಿಲ್ಲ ಬೋರ್ ಹಾಕ್ಸ್ಕೊಳಿಪ್ಪ ಸಂಘ ಮಾಡ್ಕೊಳ್ಳಿ ಡಿಜೆ ಹಾಕಿ ಕುಣಿಯಬಹುದು ಈಗ ನಮ್ಮೂರವು ಸುರಾಗರ ನಮ್ಮ ಬಡಮ್ಮನ ಮನೆ ಪಟಾಕಿ ಹೊಡಿತ ಬೈತೈತೆ ತೇರಲ್ಲಿ ಎಲ್ಲ ಕಡೆ ಸುರಾಗರೆ ಹುಚ್ಚಿಡ್ಬಿಟ್ಟಿದೆ ನಮ್ಮ ಜನಕ್ಕೆ ಜಾತ್ರೆಗಳಲ್ಲಿ ಫಂಕ್ಷನ್ ಪಟಾಕಿ ಹೊಡೆದು ದೊಡ್ಡ ಮನುಷ್ಯ ಹಾಕ್ಕೊಂಡ್ಬಿಡ್ತಾರೆ ಅಂತ ಯಾರು ಬಾಣ್ಕರ್ ಮಲಗಿರ್ತಾರೆ ಯಾರು ಬಚ್ಚನಿಂದ ಮಲಗಿರ್ತಾರೆ ಯಾರು ವಯಸ್ಸಾಗ ಮಲಗಿರ್ತಾರೆ ಯಾವ ಮಗು ಮಲಗಿರುತ್ತೆ ಯಾರಿಗೆ ತಳ್ಳೋ ಬಂದಿರುತ್ತೆ ಯಾರಿಗೆ ಹುಷಾರಿಲ್ಲ ಡಮ್ಮಲ್ಲಿ ಏನಾಗುತ್ತೆ ಯಾವಾಗ ಏನಿಲ್ಲ ಒಟ್ಟು ಮುಚ್ಚೇನು ಪಟಾಕಿ ಹೊಡೆದ ಅವ್ನು ಯಾರು ಹೊಡೆದ ಇಂತ ಹೊಡೆದ ಅಂತ ಅವ್ನಿಗೆ ಕೊಡು ಯಾವ ಕಣ್ಣು ಸಿಡಿತಿ ಏತಿಲ್ಲ ನಿಮ್ಗೆ ಅದೇ ದುಡ್ಡನ್ನ ಯಾವ್ದಾರ ನಿಮ್ಮ ಊರಿಗೆ ಬಡವರಿಗೆ ಕೊಡಿ ಪಟಾಕಿ ಹೊಡೆದ ಡಮ್ಮ ಅಂತ ಎಷ್ಟು ಜನ ದುಡ್ಡು ಆಗುತ್ತೆ ರಸ್ತೆ ಬ್ಲಾಕ್ ಮಾಡ್ತೀರಿ ರೋಡ್ ಬ್ಲಾಕ್ ಮಾಡ್ತೀರಿ ಹೇಳ್ತಾ ಇದ್ದೀನಿ ನಾನು ಯಾರು ಪೇಷಂಟ್ ಬರ್ತಾ ಗೊತ್ತಿಲ್ಲ ನಿಮ್ಮ ಸಡಗರವೇನು ಅಂದಾದ್ರೆ ಅಪ್ಪ ನೀವು ಒಳಗೆ ಹೋಗ್ತೀನಿ ನೀನು ಒಳ್ಳೆ ಬುದ್ಧಿ ಕಲಿಸಿಲ್ಲ ಮಕ್ಕಳಿಗೆ ಅಂದ್ರೆ ನಿಮ್ಮ ಬುದ್ಧಿನೇ ಕಲಿಸಿರಲ್ಲ ನಮ್ಮ ಕಡೂರು ಅಂದ್ರೆ ನಮ್ಮ ಹೆಮ್ಮೆ ಅಲ್ವಾ ನಮ್ಮೂರು ಅಂತ ಈ ಕಡೂರು ಡಿಪೋದಲ್ಲಿ ಯಾರೇ ಬರ್ಲಿ ಕೇಳ್ತಾರಂತೆ ದುರ್ಗಾಸಕ್ಕೆ ಹೋಗೋದಂಗೆ ಅಂತ ಪ್ರತಿಯೊಬ್ಬರಿಗೂ ನಾನಾರು ಸ್ವಲ್ಪ ಬೈದ್ ಹೇಳ್ತೀನಿ ನಮ್ಮ ಅಣ್ಣ ಬೈದಂಗೆ ರೂಟ್ ಹೆಂಗ್ ಹೋಗುತ್ತೆ ದಿನ 1000-100 ಜನ ಕೇಳ್ತಾನಂತೆ ಅಣ್ಣಗೊಂದು ಮನಸ್ಫೂರ್ತಿ ಒಂದು ಗೌರವ ಕೊಡೋಣ ಇದು ಅಣ್ಣ ಖಾಲಿ ಬೀಳ್ಬಾರ್ದಣ್ಣ ದೊಡ್ಡನು ಖಾಲಿ ಬೀಳ್ಬಾರ್ದು ನಿಮಗೆ ಟೀ ಕುಡಿಯೋಣ ಅಮ್ಮ ಒಂದು ಒಳ್ಳೆ ಸೀರೆ ಕೊಡಪ್ಪ ಒಂದು ನಾನು ಬಂದು ಮಾತಾಡ್ತೀನಿ ಅಮ್ಮ ಅವನ ಬ್ಯಾಡ್ ಮೆಸೇಜ್ ಮಾಡಿದ್ದೆ ಅಂತ ನೀವು ಈ ಕೈ ಹೆಂಗೆ ಮುಟ್ಟಿದ್ದೀರ ನಾನು ರೆಡಿ ಮಾಡಿದ್ದೆ ಅಣ್ಣ ಮೊನ್ನೆ ಇದಕ್ಕೊಬ್ಬ ಮೆಸೇಜ್ ನಾನು ಎಂತನು
ಅಶೋಕ್ ಅಂತ ಯಾರು ಅಶೋಕ್ ಕುಮಾರ ಏನೋ ದಾವಣಗೆರೆ ನಬ್ಬ ಅವ್ರ ಅಪ್ಪ ಅಮ್ಮ ಇಲ್ಲೇ ಗೊತ್ತಿಲ್ಲ ಅವನಿಗೆ. ಅವನು ಈ ಮಗ ಮುಟ್ಟಿಗೆ ಮೆಸಾಕೆ ನೆನೆಸ್ಬಿಡ್ತಾರೆ ಅಂತ. ಈ ಮಗ ಕವಿ ಶೇರ್ ಮಾಡಿ ತಪ್ಪ ಸರಿನಾ? ಹಾಂ, ಇವಳು ಸ್ಟೂಡೆಂಟು. ಇವತ್ತು ನೋಡಿ ನಮ್ಮ ಮಗಳು ಕೈ ಹೆಂಗೆ ಆಡ್ತಾರೆ ಅದೇ ಅವತ್ತು ಮಾಡ್ತೀರಾ? ಹಾಂ, ಹೇಳ್ಕೊಡ್ತೀನಿ ನೋಡಿ. ಒಂದ್ಸರಿ ನಮ್ಮ ಮಗಳು ಇಂಥ ಮಕ್ಕಳನ್ನ ಯಾರು ಆಡ್ಕೋಬಾರ್ದು. ನೋಡೋ ಯಾವನಾರ ಬ್ಯಾಡ್ ಮಿಷನ್ ಮಾಡೋಗಿದ್ರೆ ನಿಮಗೆ ತಾಕತ್ತಿದ್ದು ಬಂದಿದ್ರು ರೆಡಿ ಮಾಡಿ, ಇಲ್ಲ ಅಂದ್ರೆ ಬಾಯಿ ಸುಮ್ಕಿರಿ. ಈ ಮಕ್ಕಳು ನಿಮ್ಮನ್ನು ಹೊಡಿತಾರೆ. ನಿಮಗೆ ಈ ಮಕ್ಕಳು ನಿಮ್ಮನ್ನು ಹೊಡಿತಾರೆ. ಯಾಕಂದ್ರೆ ಹೆಂಗಸರು ಮುಟ್ತಾರೆ ಅಂತ ಆಗ್ತಿಲ್ಲ. ಇವ್ರ ಮಗಳು ಕಂಡ್ರಪ್ಪ ನೋಡಿ. ಮೊನ್ನೆ ಕೈ ರೆಡಿ ಮಾಡಿದ್ವಿ ಇವನ್ನ. ಅವು ಯಾರೋ ಬಾಕ್ಯನೇ ದಾವಣಗೆರೆ ನಾವು ಬೇರೆ ಅಶೋಕ್ ಹಸು ಅಂತ ಯಾರೋ ಅವ್ನಿಗೇನೋ ಅವ್ರ ಅಪ್ಪ ಅಮ್ಮ ಎಲ್ಲೋ ಪಾಪ ಹೆಂಗೆ ಸಾಕ್ಯಾರ ಗೊತ್ತಿಲ್ಲ. ಅವನು ಆಕೆನೆ ಹೆಂಗಸರು ಬಿಡ್ತಾರೆ ಅಂತ. ಈ ತಾಯಿ ನನ್ನ ಮಗಳಲ್ವಾ? ಹಾಂ, ಇಂಥ ಮಗಳನ್ನ ಯಾರು ಅಡ್ಕೆಬಾರ್ದು. ನಮ್ಮ ಮಗಳ ಕೈಲಿ ಚೆನ್ನಾಗಲಿ ಅಂತ ಅವರು ಮೊನ್ನೆ ಬಂದು ದೊಡ್ಡಪ್ಪ ಅಂತಿದ್ಲು. ಇವತ್ತು ಯಾರು ಗೊತ್ತಿಲ್ಲ ಅಂತ ಸನ್ಮಾನ ಅಲ್ಲ ಹುಡುಕದಮ್ಮ, ಸನ್ಮಾನ ಅಲ್ಲ ಗೌರವ. ಬಾತನ ಸನ್ಮಾನ ಅಲ್ಲಪ್ಪ, ಇದು ತಾಯಿ ಮೇಲೆ ಇರುತ್ತೆ. ಅದು ನಿಮ್ಗೆ ಆಯಾ ಹೊರಗೆ ಬರಲಿ ಅಂತ. ಸನ್ಮಾನ ಬೇರೆ, ಸನ್ಮಾನ ಅಂದರೆ ಪಡೆ ಕೊಡೋದು. ಇದು ತಂಗಿ ಜೋಗ ನೀನು ತಗೋ. ಇದನ್ನ ತಾಯಿ ಕೊಡ್ತಾರೆ. ಬೇರೆ ನಿಮ್ಮ ತಾಯಿ ತಂದೆ ಕಲಿತ ಸಂಸ್ಕಾರನೇ ಇವತ್ತು ನೀವು ಬೆಳೆಸ್ತಾ ಇರೋದು. ಶಿವಮೊಗ್ಗ ಹೆಣ್ಣು ತಿಂಗಳ ನೆನಪಿರಲ್ಲ. ಒಂದ್ಸರಿ ಬೆಳಿಗ್ಗೆ ಬಂದು ದೇವಸ್ಥಾನ ಬಂದು ಕ್ಲೀನ್ ಮಾಡ್ತಾರೆ ಹೊಡೀರಿ. ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ತಾರೆ ಹೊಡೀರಿ. ಬಿಗ್ ಬಾಸ್ ಹೋಗ್ತಾರೆ ಈಗ ಹೊಡೀರಿ. ಹೊಡೆಯಲ್ಲ. ಕಸ ಹೊಡೆದವ್ರಿಗೆ ಗಿಡ ಕ್ಲೀನ್ ಮಾಡಿದವ್ರಿಗೆ ಯಾರಾಗ ಹೊಡೆಯ ತೆಗಿ. ಅದು ಕ್ಲಾಸ್ ಹೊಡೋರಿಗೆ ಬೇರೆ ಅವರು ದೂರ ಮಾಡ್ತಾರಂತ. ಒಂದು ಕ್ಲಾಸ್ ಹಾಕೋಣ ಹಿಂಗಾಯ್ತು. ಈಗೆಲ್ಲ ಮಚ್ಚೆ ಆಗ್ಬಿಟ್ಟಿತ್ತು, ಗುಳ್ಳೆ ಆಗ್ಬಿಟ್ಟು. ನೀವು ಹೇಳಿದ್ದೆ ಬೆಲ್ಲ ಅದು ಮಣ್ಣು ಹಾಲು ಬೇಯಿಸಿ ಅದು ಹಚ್ಚಿದ ಮೇಲೆ ಎಲ್ಲ ನೀನು ಹುಷಾರಾಗಿ ತೆಗಿವ ಪರವಾಗಿಲ್ವಾ? ಎಲ್ಲ ಬೆಲ್ಲದಾಗಿತ್ತು. ನಿಮ್ಮ ಹತ್ರ ಬಂದೋಗಿಂದನೂ ನಿಮ್ಗೆ ಅಂತರ ಹಾಕೊಂಡಿದ್ದೀಯಪ್ಪ? ಕೊಟ್ಟಿದ್ದೆ ಅವತ್ತು ನಾನು ಕೊಟ್ಟಿದ್ದ. ಯಾರ ಕೊಡ್ತಾರೆ? ಅಣ್ಣರು ಇದೊಂಥರ ಸೀರೆ ಕೊಟ್ಟಿದ್ದೆ ಒಂದು. ನೋಡಿ ಪುಸ್ತಕ ತಂಗಿ ಅವಳು. ಹುಷಾರಾಗಲಿ ಹುಷಾರಾಗಲಿ. ನನಗೆ ಸಂತೋಷ ಇಷ್ಟೇ. ಅಜ್ಜಿ ಇರ್ತೀನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅಂತ ಉಂಡು ಮಲ್ಕೋಬೇಡಿ, ಕೆಲ್ಸ್ಕೋಗ್ರಿ. ನಿಮ್ ಎಷ್ಟೇ ಕೋಟಿ ಕಾರ್ ಆಗ್ಲಿ, ಗಾಡಿ ಫಾಸ್ಟ್ ಆಗ್ತಾ ಸ್ಟಿಕ್ಕರ್ ಹಾಕಿ, ಗಾಡಿ ಆಕ್ಸಿಡೆಂಟ್ ಆಗೋದಿಲ್ಲ ಅಂದ್ರೆ ಆದ್ರೂ ಏಟ್ ಆಗೋದಿಲ್ಲ ಅಂತ ಭಕ್ತರು ಬಂದು ಹೇಳೋದು ನೋಡಿದಿರಾ? ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಒಣಗನಟ್ಟಿ ಅಂತ ಹೇಳಿ. ಅಲ್ಲಿ ಆಟೋ ಮೇಲೆ ಲಾರಿ ಎತ್ತಿದೆ, ಫಸ್ಟ್ ಆಗೇ ಇಲ್ಲ. ಅಲ್ಲಿ ಟ್ಯಾಂಕರ್ ಲಾರಿ ಬಿದ್ದು ಏಟಾಗಿಲ್ಲ ಅಂತ ಒಂದು ಒಬ್ರು ಹಾಕ್ತಾರೆ. ಮೊನ್ನೆ ಒಂದು ಮಗು ನೋಡಿರ್ತೀರಾ, ಅಂತರಕ್ಕೆ ಮುಗಿ ಏಟಾಗಿಲ್ಲ, ಮಿಕ್ತರಿಗೆ ಏಟಾಯ್ತು ಅಂತ. ನೆನ್ನೆ ಹಾಕಿದ್ದೀನಂತೆ. ಮತ್ತೆ ತೇರ್ ತರ ಅಕ್ಕಪಕ್ಕದಲ್ಲಿ ಬದಲಾಡೋದು ನನಗೆ ತೇರ್ ತಗೊಳ್ಳಿ. ಮತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಗೆ ಏನೋ ಹುಷಾರಿಲ್ಲ, ಏನು ತೊಂದರೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಅವರ ಯಾರು ಹೇಳಿರಲ್ಲ, ಅನ್ಸಿದ್ರೆ ಅನುಭವ ಆಗಿದ್ರೆ ತಡೆ ಹೊಡಿತಾರೆ. ಹೋಗಿ ಒಬ್ಬಿಗೆ ಅಷ್ಟೇ ಅಣ್ಣ, ಕುಟುಂಬಕ್ಕೆ ಅಷ್ಟೇ ಅಣ್ಣ. ಅದ ಮುಂಚೆ ಹಣ ಎಲ್ಲ ಫ್ರೀ ಅಂತಿದ್ದೆ, 7 ಜನ ಫ್ರೀ ಅಂದ್ರೆ ಗಾಡಿ ಮಾಡ್ತಾರೆ. ಯಾವ್ದು ಫ್ರೀ ಅನ್ನಲ್ಲ ನನಗೆ. ಅದ ಇನ್ನ ಮುಂಚೆ ಫ್ರೀ ಹೊಡಿತಾ ಇದ್ವಿ ನಾವು. ಆಮೇಲೆ ಪೇಷಂಟ್ಗಳನ್ನ ಗಾಡಿ ನಗರಿಗೆ ನೋಡ್ತಾ ಇದ್ವಿ. ಕಾಯಕ್ಕೂ ಆಗಲ್ಲ, ಕರ್ಕೊಂಬರಕ್ಕೂ ಆಗಲ್ಲ ಅಂತ ಜಮಾ ಮಾಡೋದು. ಅವ್ರು ಗಂಡು ತೊಂಡು ಹೆಂಡತಿ ಬರೋದು, ಮಕ್ಕಳು ಬರ್ತಾರಲ್ಲ, ನಾವು ಕಾಯಕ್ಕೂ ಆಗಲ್ಲ, ಜಗಳ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬರೋದು ನಿಲ್ಸ್ಬಿಟ್ಟಿದ್ದೀನಿ. ಇನ್ನ ಮನೆದಾಗ ಹೇಳ್ತೀನಿ ನೋಡಿ, ಹೇಳ್ತೀನಿ ಮತ್ತೆ ಹಾಕೊಳ್ಳಿ. ದುಡ್ಡಿದ್ರೆ ಮೈ ಮೇಲೆ ಅಂತರ ಹಾಕ್ಬಿಡಿ. ದುಡ್ಡಿಲ್ಲ ಅಂದ್ರೆ ಸೇರ್ತಾಳೆ ಮನೆ ಮುಗಿ. ತೋಟದ ಬೆಳೆ ಬರಲ್ಲ ಅಂತ ತೋಟದ ಕಟ್ಟಾಯ ಕಟ್ಟಿ, ದುಡ್ಡಿಲ್ಲ ಅಂದ್ರೆ ಸೇರ್ತಾ ಕುಂಕುಮ ಅಲ್ಕಿರ್ತೀವಿ. ದನ ಹಸು ಹಾಲು ಕೊಡಲ್ಲ. ನಿನ್ನೆ ಬಸರಾಮನ ಕರ್ಕೊತೀನಿ, ಒಂದ ಹಸು ಹಾಲೇ ಕೊಡ್ತಾ ಇಲ್ಲ ಅಂತ ಕೊಡ್ತಾ ಇದ್ದೇನೆ. ನೋಡಿರ್ತೀರಾ? ತಾಳಗೊಂದು ಸೇರ್ತಾ ಹಾಕಿ ದುಡ್ಡಿದ್ರೆ ಅಂತ ಮೈ ಅದೇ ದನಿ ಮನೆ ಬಾಗಿಲು ಒಂದು ಕಟ್ಲಾಯ ಕಟ್ಟಿ. ಮನೆ ಬಂದು ದನಿ ಮನೆಗೆ ಬಂದು ಕಟ್ಟ ಅವಶ್ಯಕತೆ ಇಲ್ಲ. ನಾವು ದುಡ್ಡಿಗೋಸ್ಕರ ಮಾಡ್ತಿಲ್ಲ. ಇಡೀ ಮನೆಗೆ ಒಂದು ಸಾಕು. ತೋಟ ಕಟ್ಟಿದ್ರೆ ಮನೆಗೆ ಬೇಡ, ದನಿ ಮನೆ ಕಟ್ಟಿದ್ರೆ ಮನೆಗೆ ಬೇಡ. ಹಣ ಇಲ್ಲ ಅಂತಕ್ಕಂಥದ್ದಿದ್ರೆ ಸೇರ್ತಾರೆ, ಎಲ್ಲ ಕಡೆ ಹೋಗ್ಬಿಡಿ, ಕುಂಕುಮ ಬೆಳೆಸಿ. ಯಾರು ಮಾಡಿದ್ದು ಅವ್ರಿಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ಕೊನೆಯಾಗಿ ವಿನಂತಿ ಏನಂದ್ರೆ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ, ಬಾಗಿಲು ಉತ್ತರ ಕೈತಿ ದಕ್ಷಿಣ ಕೈತಿ ಅನ್ಬೇಡಿ. ಅದೆಲ್ಲ ಯಾರು ನಂಬೋದಿಲ್ಲ. ನಾನು ಈ ಜಾತಿ ಒಂದು ಮತ್ತೆ ಈ ಶಾಸ್ತ್ರ ಒಂದು, ಸುಳ್ಳು ಶಾಸ್ತ್ರಗಳಿದ್ದಾರೆ ಪಂಡಿತರು, ಅಂತರ್ನ ನಮ್ಮಂತವ್ರು ಕಳಿಬಾರ್ದು. ಕೆಲವರು ಬಾಗ್ಲು ಹಿಂಗಿದ್ದಿ ಮಂಗಿದ್ ಮನೆ ಯಾರ ಮಗಿ ಒಂದು ಅನ್ಕೊಂಡು ಯಾವ ಊರು ತಂಗಿ ಏನಂತ ಕರಿಬೇಕು ಅಂತ ಕರೆಕ್ಟಾಗಿ ಅದು ಹೆಂಗೆ ಇಲ್ಲ ಇಲ್ಲ ಮಗಳೇ. ಅದು ಹೆಸರು ಮಾಡಿ ಉದಾಹರಣೆ ನನ್ನ ಹೆಸರು ರಾಮಚಂದ್ರ ಅಂತ ಕೊಟ್ಟರು. ಗೊತ್ತಿಗೆ ರಾಘವ, ನಾನು ರಾಘವ ದುರ್ಗ ಅಂತ ಕರಿಸಿಂತಂದ. ನನಗೆ ದುರ್ಗಮ್ ಬಿಡಕ್ಕಾಗಲ್ಲ. ನಮ್ಮನ್ನ ಹಾಯ್ ರಾಘವ ದುರ್ಗ ರಾಘವ ದುರ್ಗ ರಾಘವ ದುರ್ಗ ರಾಜಸಾಕರ ಪುಸ್ತಕ ನಾಮಕರಣ ಮಾಡಿಲ್ಲ. ನೀನು ಯಾರು ಮಾವನ ತಮ್ಮ ಸಾರಿ ನಿನ್ನ ಸಾವನ್ನ ಹಾಕಿದ್ಬಿಟ್ಟೆ. ಆಸ್ತಿ ಮಾತಾಡಲ್ಲ, ನಾನು ಹೃದಯಕ್ಕೆ ಮಾತಾಡೋಲ್ಲ. ತಿಂಗಿರನ್ನ ಆಸ್ತಿ ಹಿಂದೆ ಆಸ್ತಿ ಕೇಳ ಅಲ್ಲೆಲ್ಲ ಅಣ್ಣ ಆಗ್ಬಿಟ್ಟು ನಂಗೆ ಆಸ್ತಿ ಬರುತ್ತೆ ಅಂತ ಅವನು ಎಲ್ಲಿ ತಿನ್ಕೊಳ್ತೀನಿ.
ಮಾರುತಿ ನಗರ. ಸೋಮೇಶ್ ಉದರ್ ನನ್ನ ಯೂಟ್ಯೂಬ್